ಹಲೋ ಫ್ರೆಂಡ್ಸ್, ಇವತ್ತು ನಿಮ್ಗೋಸ್ಕರ ತಂದಿರೋ ವಿಡಿಯೋದಲ್ಲಿ ತಮ್ಮ ಬುದ್ಧಿಯನ್ನ ದರಿದ್ರವಾಗಿ ಬಳಸಿರೋ ಕಿಲಾಡಿ ಕಳ್ಳರನ್ನ ಹಿಡ್ಕೊಂಡು ಬಂದಿದ್ದೀನಿ. ಈ ಕಳ್ಳರು ಮಾಡಿರೋ ಕಳ್ಳತನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ಅದಕ್ಕಾಗಿ ಎಲ್ರಿಗೂ ಒಂದು ಅವೇರ್ನೆಸ್ ಇರ್ಲಿ ಅಂತ ಮಾಡಿರೋ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇನ್ಮೇಲಾದ್ರೂ ಸ್ವಲ್ಪ ಜಾಗೃತಿಯಾಗಿರಿ ಫ್ರೆಂಡ್ಸ್. ಆದ್ರೆ ವಿಡಿಯೋ ನೋಡೋದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಿರಾಣಿ ಶಾಪ್ಗೆ ಬಂದ ಒಬ್ಬ ಪುಟ್ಟಿ ಸಿಕ್ಕಿರೋ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಫುಲ್ ಹಠದಿಂದ ಕೌಂಟರ್ ಒಳಗಡೆ ಕೈ ಹಾಕಿ ಖಡಕ್ ನೋಟುಗಳನ್ನ ಹೀಗೆ ಆಚೆ ತೆಗಿತಾ ಇದ್ದಾಳೆ. ಹಾಗೆ ಯಾರಿಗೂ ಡೌಟ್ ಬರದ ಹಾಗೆ ಭದ್ರವಾಗಿ ಬಚ್ಚಿಟ್ಕೊಳ್ತಾ ಇದ್ದಾಳೆ. ಆದ್ರೂ ನಮ್ಮ ಅಮ್ಮಣ್ಣಿಗೆ ಮನಸ್ಸು ಶಾಂತಿಯಾಗಿಲ್ಲ. ಇಷ್ಟಾದ್ರೂ ಯಾರು ಬರದೇ ಇರೋದನ್ನ ನೋಡಿ ನಮ್ಮ ಬಜಾರಿ ಬೇಬಿ ಮತ್ತೊಮ್ಮೆ ಕೌಂಟರ್ ಒಳಗಡೆ ಕೈ ಹಾಕಿ ಈ ಸಲ ಮಾತ್ರ ಇಡೀ ಕೌಂಟರ್ ಅನ್ನೇ ಉಡಿಸ್ ಮಾಡ್ಕೊಂಡು ಬಂದು ಪದ್ಧತಿಯಾಗಿ ತನ್ನ ಪವಿತ್ರವಾದ ಜಾಗದಲ್ಲಿ ಬಚ್ಚಿಟ್ಕೊಳ್ತಾಳೆ. ಅದಕ್ಕಾಗಿ ಶಾಪ್ ಮೇಂಟೈನ್ ಮಾಡೋ ಅಣ್ಣಂದಿರೆ ಕೌಂಟರ್ ಡ್ರಾಯರ್ ಲಾಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮೇಡಮ್ ಅವರನ್ನ ಕರ್ಕೊಂಡು ಮೊಬೈಲ್ ಶಾಪ್ಗೆ ಬಂದ ಮಸ್ತಾನ್ ಬಾಯ್ ನಮ್ಮ ಮೇಡಮ್ಗೆ ಒಳ್ಳೆ ಮೊಬೈಲ್ ತೋರಿಸಿ ಅಂತ ಶಾಪ್ ಓನರ್ ಹತ್ರ ಸೀರಿಯಸ್ ಆಗಿ ಮಾತಾಡ್ತಾ ಇರ್ತಾನೆ. ಅದೇ ಟೈಮಲ್ಲೇ ಪಕ್ಕದಲ್ಲೇ ನಿಂತಿದ್ದ ಒಬ್ಬ ಕಿಲಾಡಿ ಕಳ್ಳ ಚುಪ್ ಆಗಿ ನಮ್ಮ ಬಾಯಿ ಜೇಬಲ್ಲಿದ್ದ ಫೋನ್ ಅನ್ನ ಮಾಯ ಮಾಡ್ಬಿಟ್ಟ. ಇಷ್ಟೆಲ್ಲ ಮಾಡಿದ್ರು ತನ್ಗೇನು ಗೊತ್ತೇ ಇಲ್ಲ ಅನ್ನೋ ತರಹ ಯಾವ ಲೆವೆಲ್ ಅಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ನೋಡಿ. ಅಷ್ಟರಲ್ಲೇ ಏನೋ ಗಡಿಬಿಡಿಯಾಗಿದೆ ಅನ್ಕೊಂಡ ಅಂಕಲ್ ಡೌಟ್ ಬಂದು ಕಳ್ಳನ ಕಡೆನೆ ನೋಡ್ತಾರೆ. ಜೇಬು ಚೆಕ್ ಮಾಡಿದ್ರೆ ಜೇಬಲ್ಲಿ ಫೋನೇ ಇಲ್ಲ. ಇನ್ನೇನಿದೆ, ಜಾರಿ ಹೋಗ್ತಾ ಇದ್ದ ಕಳ್ಳರಾಜನನ್ನ ಅಂಕಲ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಅದಕ್ಕೆ ಹೆದರಿ ಹೋದ ಕಳ್ಳ ಮಸ್ತಾನ್ ಬಾಯ್ ಫೋನ್ ಅನ್ನ ವಾಪಸ್ ಕೊಟ್ಬಿಡ್ತಾನೆ. ಆದ್ರೆ ಕೋಪದಿಂದ ಉರಿದು ಹೋದ ಮಸ್ತಾನ್ ಬಾಯ್ ಮಾತ್ರ ಏನೋ ಮಾಡ್ತಾ ಇದೀಯಾ ಇಲ್ಲಿ ಅಂತ ಕಳ್ಳನಿಗೆ ಅಲ್ಲೇ ಹೊಡಿತಾರೆ. ಫುಲ್ ಗ್ರ್ಯಾಂಡ್ ಆಗಿ ರೆಡಿಯಾಗಿ ಬಂದಿರೋ ಈ ಮಹಾರಾಣಿಯರನ್ನ ನೋಡಿದ್ರೆ ಯಾರಾದ್ರೂ ಏನ್ ಅನ್ಕೊಳ್ತಾರೆ, ಅಬ್ಬಬ್ಬ ಸೀರೆ ಕೊಳ್ಳೋಕೆ ದೊಡ್ಡ ಸೌಂಡ್ ಪಾರ್ಟಿನೇ ಬಂದಿದೆ ಗುರು ಅನ್ಕೊಳ್ತಾರೆ. ಅದಕ್ಕಾಗಿ ಶಾಪ್ ಓನರ್ ಕೂಡ ಇವತ್ತು ಒಳ್ಳೆ ಗಿರಾಕಿ ಸಿಕ್ತು ಅಂತ ಫುಲ್ ಖುಷಿಯಾಗಿ ಅವರ ಮುಂದೆ ಕಾಸ್ಟ್ಲಿ ಸೀರೆಗಳನ್ನ ತಂದಿಡ್ತಾನೆ. ಆದ್ರೆ ಈ ಆಂಟಿ ಮಣಿಗಳು ಈ ಸೀರೆಗಳೆಲ್ಲ ಅಷ್ಟಕ್ಕಷ್ಟೇ, ಬೇರೆ ಮಾಡೆಲ್ ತೋರಿಸಿ ಅಂತಾರೆ. ಓನರ್ ಬೇರೆ ಮಾಡೆಲ್ ತರೋದಕ್ಕೆ ಅಂತ ಅತ್ತ ತಿರುಗಿದ್ದೇ ತಡ ಈ ಮೇನ್ ಆಂಟಿ ತನ್ನ ಕಳ್ಳ ದೋಸ್ತ್ ಆಂಟಿಗಳಿಗೆ ಸಿಗ್ನಲ್ ಕೊಡ್ತಾಳೆ. ಇನ್ನೇನಿದೆ, ಆ 3 ಜನ ಕಳ್ಳ ಆಂಟಿ ಮಣಿಗಳು ಮೇನ್ ಆಂಟಿ ಕಾಣಿಸದ ಹಾಗೆ ಅಡ್ಡಲಾಗಿ ನಿಂತ್ಕೊಳ್ತಾರೆ. ಈ ಆಂಟಿ ಮಾತ್ರ ಅಲ್ಲಿದ್ದ ಸೀರೆಗಳನ್ನೆಲ್ಲ ಹಂಗೆ ಮಾಯ ಮಾಡಿಬಿಡ್ತಾಳೆ. ಅದಕ್ಕಾಗಿ ಅಂಗಡಿ ಇಟ್ಟಿರೋ ಅಣ್ಣಂದಿರೆ ಇಂತಹ ಆಂಟಿ ಮಣಿಗಳ ಹತ್ರ ತುಂಬಾ ಜಾಗ್ರತೆಯಿಂದ ಇರಬೇಕು. ಬಜಾರ್ಗೆ ಶಾಪಿಂಗ್ ಬಂದಿರೋ ಕೆಲವು ಲೇಡೀಸ್ ಬ್ಯುಸಿಯಾಗಿರೋ ಶಾಪ್ ಓನರ್ನ ನೋಡಿ ಒಳಗೊಳಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟರಲ್ಲಿ ಇದೇ ಒಳ್ಳೆ ಟೈಮ್ ಅನ್ಕೊಂಡ ಒಬ್ಬ ಮಹಾರಾಣಿ ಹೋಗಿ 20-30 ಸ್ಟೀಲ್ ಪ್ಲೇಟ್ ಗಳನ್ನ ಆರಾಮಾಗಿ ಮಾಯ ಮಾಡ್ಬಿಟ್ಲು. ಅಷ್ಟೊಂದು ತೂಕ ಇರೋ ಪ್ಲೇಟ್ ಗಳನ್ನ ಇವಳು ಎಲ್ಲಿ ಬಚ್ಚಿಟ್ಕೊಂಡ್ಲು? ಅದು ಹೆಂಗೆ ಅಂದ್ರೆ ಯಾವುದೋ ಮ್ಯಾಗ್ನೆಟ್ ಗೆ ಅಂಟಿಕೊಂಡ ಹಾಗೆ ಅಂಟಿಕೊಂಡು ಬಿಟ್ಟಿವೆ ಪ್ಲೇಟ್ಗಳು. ಅಷ್ಟೇ ಅಲ್ಲ, ಪ್ಲೇಟ್ ಕದ್ದಿರೋ ಆ ಮಹಾತಾಯಿ ಯಾವ ತೊಂದರೆಯೂ ಇಲ್ಲದೆ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆದ್ರೆ ಪಾಪ ಅಂಗಡಿಯವನಿಗೆ ಮಾತ್ರ ಕಿಂಚಿತ್ತೂ ಡೌಟ್ ಬಂದಿಲ್ಲ. ನೈಟ್ ಟೈಮ್ ಸ್ಕೂಟಿ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇರೋ ಈ ಕಳ್ಳರು ಗೇಟ್ ಓಪನ್ ಮಾಡಿ ಆರಾಮಾಗಿ ಹೋಗಬಹುದು ಅನ್ಕೊಂಡ್ರು. ಆದ್ರೆ ನೋಡಿದ್ರೆ ಗೇಟ್ಗೆ ಗಟ್ಟಿಯಾಗಿ ಬೀಗ ಹಾಕಿದೆ. ಆದ್ರೂ ಕಳ್ಳರು ತಗ್ಗೋದೇ ಇಲ್ಲ ಅಂತ ಸ್ಕೂಟಿನ ಗೇಟ್ ಮೇಲಿಂದಾನೇ ಎತ್ತಿ ಬಿಸಾಕೋಣ ಅಂತ ಫುಲ್ ಒದ್ದಾಡ್ತಾ ಇದ್ದಾರೆ. ಫಸ್ಟ್ ಅಟೆಂಪ್ಟ್ ನಲ್ಲಿ ಫೇಲ್ ಆದ್ರು, ಸೆಕೆಂಡ್ ಅಟೆಂಪ್ಟ್ ನಲ್ಲಿ ಸಕ್ಸಸ್ಫುಲ್ ಆಗಿ ಗೇಟ್ ದಾಟಿಸಿ ಬಿಟ್ರು. ಆದ್ರೆ ಆ ಗಡಿಬಿಡಿಯಲ್ಲಿ ಸ್ಕೂಟಿಯ ಹ್ಯಾಂಡಲ್ ಬಾರ್ ಮುರಿದು ಬಿಟ್ರು. ಆದ್ರೂ ಕಳ್ಳನನ್ ಮಕ್ಕಳು ಸ್ಕೂಟಿನ ಮಾತ್ರ ಬಿಡಲಿಲ್ಲ ಗುರು. ಬಿಳಿ ಶರ್ಟ್ ಹಾಕೊಂಡು ಬಂದ ಈ ಸಾಹೇಬ್ರು ಮೊಬೈಲ್ ಶಾಪ್ ಓನರ್ ಹತ್ರ ಒಂದು ಒಳ್ಳೆ ಮೊಬೈಲ್ ಕೊಂಡ್ಕೊಳ್ತಾನೆ. ಆದ್ರೆ ಮೊಬೈಲ್ ತಗೊಂಡಿದ್ದಕ್ಕೆ ದುಡ್ಡು ಕೊಡದೆ ಫುಲ್ ಸ್ಟೈಲ್ ಆಗಿ ಟೇಬಲ್ ಮೇಲೆ ಕೂತ್ಕೊಳ್ತಾನೆ. ಅಷ್ಟರಲ್ಲಿ ಶಾಪ್ ಓನರ್ ಇವನು ಮೊಬೈಲ್ ತಗೊಂಡಿರೋ ವಿಷಯವನ್ನ ಮರೆತು ಬಿಟ್ಟಿದ್ದಾನೋ ಏನೋ. ನಮ್ಮ ಮಾಸ್ಟರ್ ಮೆಲ್ಲಗೆ ಎದ್ದು ಕೌಂಟರ್ ಹತ್ರ ಬಂದು ನಿಲ್ತಾರೆ. ಅಬ್ಬಾ, ಒಳ್ಳೆ ಚಾನ್ಸ್ ಸಿಕ್ತು ಅನ್ಕೊಂಡ ಮಾಸ್ಟರ್ ಮೊಬೈಲ್ ತಗೊಂಡು ಮೆಲ್ಲಗೆ ತನ್ನ ಪವಿತ್ರ ಜಾಗದಲ್ಲಿ ಇಟ್ಕೊಂಡು ಅಲ್ಲಿಂದ ಜೂಟ್ ಆಗ್ಬಿಡ್ತಾನೆ. ಕಿರಾಣಿ ಶಾಪ್ಗೆ ಬಂದ ಒಬ್ಬ ಕಿಲಾಡಿ ಕಳ್ಳ ಆಂಟಿ ಒಂದು ಕಿಸ್ಮಿಸ್ ಪ್ಯಾಕೆಟ್ ಕೊಡಿ ಅಂತಾನೆ. ಆಂಟಿ ಕಿಸ್ಮಿಸ್ ಪ್ಯಾಕೆಟ್ ತರೋದಕ್ಕೆ ಅಂತ ಅತ್ತ ತಿರುಗಿದ್ದೆ ತಡ ಇತ್ತ ಆಂಟಿ ಕತ್ತಲ್ಲಿದ್ದ ಗೋಲ್ಡ್ ಚೈನ್ ಗಂಗಾರ್ಪಣಂ ಅಂದ್ರೆ ಮಾಯ ಆಗ್ಬಿಡ್ತು. ಅಂಗಡಿಯಲ್ಲಿ ಕಳ್ಳತನ ನಡೀತಿದ್ದ ಹಾಗೆ ಶಾಪ್ ಓನರ್ ಸ್ಮಾರ್ಟ್ ಆಗಿ ಆಚೆಯಿಂದ ಶಟರ್ ಎಳೆದು ಬಂದ್ ಮಾಡಿಬಿಟ್ಟ. ಕಳ್ಳತನ ಮಾಡಿದ ಕಳ್ಳರಿಗೆ ಒಳಗಡೆ ಫುಲ್ ಭಯ ಶುರುವಾಗ್ಬಿಟ್ಟಿದೆ. ಕಳ್ಳರು ಒಳಗಡೆ ಕೂತು ತಲೆ ಚೆಚ್ಚಿಕೊಳ್ತಾ ಇದ್ದಾರೆ. ಮುಗಿತು ಮಗ ನಿನ್ ಕತೆ, ಇವತ್ತಿನ ದಿನ ಪೂರ್ತಿ ನಿನ್ಗೆ ಜೈಲೇ ಗತಿ.
ರೀಸೆಂಟ್ ಆಗಿ ಶ್ರೀನಗರ ಹೈವೇ ಮೇಲೆ ಹಾಯಾಗಿ ಕಾರಲ್ಲಿ ಹೋಗ್ತಾ ಇರುವಾಗ ಆತುರದಲ್ಲಿ ಕಳ್ಳರು ಸಡನ್ ಆಗಿ ಬಂದು ಕತ್ತಿ ತೋರಿಸಿ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಸ್ವಲ್ಪನೂ ಹೆದರದೆ ಬುದ್ಧಿ ಉಪಯೋಗಿಸಿದ ಕಾರ್ ಓನರ್ ಮುಂದೆ ಹಿಂದೆ ಯೋಚನೆ ಮಾಡದೆ ಕಾರನ್ನ ರಿವರ್ಸ್ ಗೇರ್ ಹಾಕಿ ಫುಲ್ ಸ್ಪೀಡ್ ಅಲ್ಲಿ ಗುದ್ದಿಕೊಂಡು ಹೋಗ್ತಾನೆ. ಈ ತರ ರೌಡಿ ಕಳ್ಳರು ರೋಡ್ ಬ್ಲಾಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಕಾರ್ ಮಾತ್ರ ಸ್ಟಾಪ್ ಮಾಡಬೇಡಿ ಫ್ರೆಂಡ್ಸ್. ಹಿಂದ್ಗಡೆಯಿಂದ ಏನು ತಿಳಿಯದ ಹಾಗೆ ಬಂದ ಒಬ್ಬ ಏಕ್ ನಂಬರ್ ಕಳ್ಳ ಆಂಟಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ್ವನ್ನ ಸ್ನ್ಯಾಪ್ ಶಾಟ್ ಮಾಡ್ಕೊಂಡು ಫುಲ್ ಸ್ಪೀಡ್ ಅಲ್ಲಿ ಓಡೋಗ್ತಾನೆ. ಅದಕ್ಕಾಗಿ ಮಹಿಳೆಯರಲ್ಲಿ ನನ್ಗೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಹೊರಗಡೆ ಬರುವಾಗ ಅಷ್ಟೊಂದು ಚಿನ್ನದ ಸರ್ಗಳನ್ನ ಹಾಕೊಂಡು ಮಾತ್ರ ಬರಬೇಡಿ. ಡೆಲ್ಲಿ ಗಲ್ಲಿಗಳಲ್ಲಿ ಆರಾಮಾಗಿ ತಿರುಗಾಡ್ತಿರೋ ಕಳ್ಳರು ಇವತ್ತು ಯಾವುದೇ ಬೋಣಿ ಆಗಿಲ್ಲ ಅಂತ ಬೇಜಾರಲ್ಲಿ ಇರ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಅವರ ಕಣ್ಣು ಒಂದು ಸೂಪರ್ ಬೈಕ್ ಮೇಲೆ ಬೀಳುತ್ತೆ. ಬೈಕ್ ನ ಮೊಬೈಲ್ ಹೋಲ್ಡರ್ ಅಲ್ಲಿ ಇಟ್ಟಿದ್ದ ಫೋನ್ ಅನ್ನ ಆರಾಮಾಗಿ ಎತ್ಕೊಂಡು ಜೂಟ್ ಹಾಕ್ತಾರೆ. ಪಕ್ಕದಲ್ಲೇ ನಿಂತಿದ್ದ ಒಬ್ಬ ಮೇಡಮ್ ಅದನ್ನ ನೋಡಿ ಕಳ್ಳ ಕಳ್ಳ ಅಂತ ಕಿರುಚಾಡ್ತಾಳೆ. ಆದ್ರೆ ಅಷ್ಟರಲ್ಲೇ ಕಳ್ಳರು ಸಿಗದ ಹಾಗೆ ಎಸ್ಕೇಪ್ ಆಗ್ಬಿಡ್ತಾರೆ. ಪೇಪರ್ ಓದ್ತಾ ಇರೋ ಈ ದೊಡ್ಡ ಮನುಷ್ಯ ಏನ್ ಓದ್ತಾ ಇದ್ದಾರೋ ಗೊತ್ತಿಲ್ಲ, ಪೇಪರ್ ಒಳಗಡೆ ಫುಲ್ ಡೀಪ್ ಆಗಿ ಮುಳುಗಿ ಹೋಗಿದ್ದಾರೆ. ಇದ್ರಲ್ಲೇನಿದೆ ಅನ್ಕೊಳ್ತಿದ್ದೀರಾ? ಇರಿ ಸ್ವಲ್ಪ ಇರಿ. ಅಸಲಿಗೆ ಈ ಅಂಕಲ್ ಸ್ಕೂಟಿ ಕೀಲಿಯನ್ನ ಅದರಲ್ಲೇ ಬಿಟ್ಟು ಬಂದು ಇಲ್ಲಿ ಆರಾಮಾಗಿ ಪೇಪರ್ ಓದ್ತಾ ಇದ್ದಾರೆ. ಅದೇ ಟೈಮಲ್ಲಿ ಸೈಲೆಂಟ್ ಆಗಿ ಬಂದ ಒಬ್ಬ ಕಳ್ಳ ಸ್ಕೂಟಿಯಲ್ಲಿ ಕೀ ಇರೋದನ್ನ ನೋಡಿ ಬಲೆ ಗಿರಾಕಿ ಸಿಕ್ತು ಅನ್ಕೊಳ್ತಾನೆ. ಅಂಕಲ್ ಪೇಪರ್ ಓದೋದ್ರಲ್ಲಿ ಬಿಸಿ ಇದ್ರೆ ಕಳ್ಳ ಮಾತ್ರ ಸ್ಕೂಟಿ ಆನ್ ಮಾಡ್ಕೊಂಡು ಆರಾಮಾಗಿ ಎಸ್ಕೇಪ್ ಆಗ್ತಾನೆ. ಬೈಕ್ ಮೇಲೆ ಬಂದ ಈ ಡಿಕೆ ಬೋಸ್ ಕಳ್ಳರಿಗೆ ಬಟ್ಟೆ ಒಗೆಯೋದು ಕೂಡ ಸೋಂಬೇರಿತನ ಅನ್ಸುತ್ತೆ. ಅದಕ್ಕಾಗಿ ಹಗಲ್ ಹೊತ್ತಲ್ಲೇ ಒಂದು ಮನೆ ಒಳಗಡೆ ನುಗ್ಗಿ ಇಡೀ ವಾಷಿಂಗ್ ಮಿಷಿನ್ ಅನ್ನೇ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಕಾನ್ಫಿಡೆನ್ಸ್ ನೋಡಿದ್ರೆ ಯಾರು ಇವರನ್ನ ಕಳ್ಳರು ಅನ್ಕೊಳ್ಳೋದೇ ಇಲ್ಲ. ರೀಸೆಂಟ್ ಆಗಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಬೈಕ್ ಮೇಲೆ ಫುಲ್ ಬುದ್ಧಿವಂತನ ತರಹ ಬಂದ ಈ ಮನುಷ್ಯ ಶಾರ್ಟ್ ಕಟ್ ಅಲ್ಲಿ ಶ್ರೀಮಂತ ಆಗ್ಬೇಕು ಅಂತ ಫುಲ್ ಹಠದಿಂದ ಕಳ್ಳತನ ಮಾಡಿ ಓಡಿ ಹೋಗ್ತಾ ಇರ್ತಾನೆ. ಇವನು ಎಷ್ಟು ಸ್ಪೀಡ್ ಆಗಿ ಓಡಿ ಹೋದನೋ ಅಷ್ಟೇ ಸ್ಪೀಡ್ ಆಗಿ ಪೊಲೀಸರಿಗೂ ಸಿಕ್ಕಿ ಬಿದ್ದಿದ್ದಾನೆ. ಸೊ ಇಂಥ ಕಳ್ಳರ ಹತ್ರ ಹುಷಾರಾಗಿರಿ ಫ್ರೆಂಡ್ಸ್. ಈ ಬಿಹಾರ್ ಕಳ್ಳರಿಗೆ ಬುದ್ಧಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ದಿನದಿನಕ್ಕೂ ಫುಲ್ ದಿವಾಳಿ ಆಗ್ತಾ ಇದ್ದಾರೆ ಈ ನನ್ನ ಮಕ್ಕಳು. ನೋಡಿ, ಡ್ರೈನೇಜ್ ಪೈಪ್ ಸೇಫ್ಟಿಗಾಗಿ ಇಟ್ಟಿದ್ದ ಐರನ್ ಗ್ರಿಲ್ ಅನ್ನ ಈ ಕಳ್ಳರು ಯಾವುದೋ ವರ್ಲ್ಡ್ ಕಪ್ ಟ್ರೋಫಿ ಎತ್ಕೊಂಡು ಹೋಗೋ ರೇಂಜ್ಗೆ ಫುಲ್ ಸ್ಟೈಲ್ ಆಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸ್ಟೇಷನ್ ಅಲ್ಲಿ ಟ್ರೈನ್ ಸ್ಲೋ ಆಗಿ ಮೂವ್ ಆಗ್ತಾ ಇರುವಾಗ ಸೈಲೆಂಟ್ ಆಗಿ ಬಂದ ಒಬ್ಬ ಕಳ್ಳ ಕಿಟಕಿಯಿಂದ ಮೊಬೈಲ್ ಅನ್ನೇ ಸ್ವಾಹ ಮಾಡ್ಕೊಂಡು ಓಡೋಗ್ತಾನೆ. ಅದಕ್ಕಾಗಿ ಟ್ರೈನ್ ಅಲ್ಲಿ ಹೋಗುವಾಗ ಜಾಗ್ರತೆಯಿಂದ ಇರಿ ಅಣ್ಣಂದ್ರೆ. ಹಾವಿನ ತರಹ ನೆಲದ ಮೇಲೆ ಹರಿದುಕೊಂಡು ಬಂದ ಒಬ್ಬ ಪಕ್ಕಾ ನಂಬರ್ 1 ಚೋರ್ ಮೊಬೈಲ್ ಅಲ್ಲಿ ಬ್ಯುಸಿಯಾಗಿದ್ದ ಮೇಡಮ್ಗೆ ಸ್ವಲ್ಪನೂ ಡೌಟ್ ಬರದ ಹಾಗೆ ಅಲ್ಲಿದ್ದ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಕದ್ದು ಮತ್ತೆ ಹಾವಿನ ತರಹ ಹರಿದುಕೊಂಡು ವಾಪಸ್ ಹೋಗ್ತಾ ಇದ್ದಾನೆ ನೋಡಿ. ಒಂದು ಐಷಾರಾಮಿ ಶಾಪಿಂಗ್ ಮಾಲ್ಗೆ ಲೆಹಂಗಾ ತಗೊಳ್ಳೋಕೆ ಬಂದ ಒಬ್ಬ ಆಂಟಿ ಒಳಗಡೆ ಯಾರೂ ಇಲ್ಲದೆ ಇರೋದನ್ನ ನೋಡಿ ಇದೇ ಒಳ್ಳೆ ಚಾನ್ಸ್ ಅನ್ಕೊಂಡು ಒಂದು ಕಾಸ್ಟ್ಲಿ ಲೆಹಂಗಾನ ಸೈಲೆಂಟ್ ಆಗಿ ತಗೊಂಡು ಮಾಲ್ನ ಒಂದು ಕಾರ್ನರ್ಗೆ ಹೋಗ್ತಾಳೆ. ಅಲ್ಲಿ ಯಾರು ಬರದೇ ಇರೋದನ್ನ ನೋಡಿ ಸಿಕ್ಕಿದ್ದೇ ಚಾನ್ಸ್ ಅಂತ ಆ ದೊರಸಾನಿ ಆ ಕಾಸ್ಟ್ಲಿ ಲೆಹಂಗಾನ ತನ್ನದೇ ಆದ ಒಂದು ಕಾಸ್ಟ್ಲಿ ಜಾಗದಲ್ಲಿ ಬಚ್ಚಿಟ್ಕೊಳ್ತಾಳೆ. ರೀಸೆಂಟ್ ಆಗಿ ಪಂಜಾಬ್ ಅಲ್ಲಿ ರೆಕಾರ್ಡ್ ಆಗಿರೋ ಈ ವಿಡಿಯೋದಲ್ಲಿ ಅಡ್ರೆಸ್ ಕೇಳೋ ತರಹ ಬಂದ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಅಜ್ಜಿ ಹತ್ರ ಹೋಗಿ ಆಶೀರ್ವಾದ ತಗೊಳ್ತಾನೆ. ಹಾಗೆ ಅಡ್ರೆಸ್ ಕೇಳೋ ನೆಪದಲ್ಲಿ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡಿ ಆ ಅಜ್ಜಿ ಕುತ್ತಿಗೆಯಲ್ಲಿದ್ದ 2 ತೊಲದ ಚಿನ್ನದ ಸರ್ವನ್ನ ಎತ್ಕೊಂಡು ಜೂಟ್ ಆಗ್ಬಿಡ್ತಾನೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಖತರ್ನಾಕ್ ಕಳ್ಳರ ಖತರ್ನಾಕ್ ಕೈ ಚಳಕವನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.